Praise the Lord. Greetings to you all in the name of our Lord and Savior Jesus Christ. Today's Bible verse, the book of Malachi, chapter 2, verse 2. You will be as free and happy as calves let out of a stall. ಮಲಾಕಿಯನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ 2ನೇ ವಚನ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕರುವನ್ನು ಕೊಟ್ಟಿಗೆಯಿಂದ ಬಿಡಿಸಿದಾಗ, ಅಂದರೆ ಇದುವರೆಗೆ ಅದು ಕಟ್ಟಲ್ಪಟ್ಟಿತ್ತು, ಈಗ ಬಿಡುಗಡೆಯಾಗಿದೆ, ಅದನ್ನು ಬಿಡಿಸಿದ್ದಾರೆ. ಆಗ ಅದು ಬಿಟ್ಟಾಗ ಹೊರಟು ಬಂದು ಕುಣಿದಾಡುವಂತೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಆ ಕರುಗೆ ಬಿಟ್ಟಾಗ ಬಹಳ ಸಂತೋಷವಾಗುತ್ತದೆ ಮತ್ತು ಅದು ಸ್ವತಂತ್ರವಾಗಿ ಎಲ್ಲಿ ಬೇಕಾದರಲ್ಲಿ ನಡೆದಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆ ರೀತಿಯಲ್ಲಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀವು ಆ ಕರುವಿನ ಹಾಗೆ, ಕೊಟ್ಟಿಗೆಯಿಂದ ಬಿಟ್ಟ ಕರುವಿನ ಹಾಗೆ ಸ್ವತಂತ್ರವಾಗಿರುತ್ತೀರಿ, ಸಂತೋಷವಾಗಿರುತ್ತೀರಿ, ಆನಂದವಾಗಿ ಕುಣಿದಾಡುವಿರಿ ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಇದೇ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೇಲಿನ ಸಾಲಿನಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾರೆ, ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೂ ಎಂಬುದಾಗಿ. ಯಾವಾಗ ನಮಗೆ ಆನಂದ ದೊರೆಯುತ್ತದೆ ಅಂದರೆ, ನಾವು ಮೊದಲನೇದಾಗಿ ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸಬೇಕು, ದೇವರ ಮೇಲೆ ಶ್ರದ್ಧೆ ಇಟ್ಟು ಜೀವಿಸುವಂಥವರಾಗಿರಬೇಕು. ದೇವರಿಗೆ ಭಯಪಟ್ಟು ಯಾವ ಕೆಟ್ಟದ್ದನ್ನು ಕೂಡ ಮಾಡದಂತೆ ನಾವು ಜೀವಿಸುವಾಗ, ಕರ್ತನಲ್ಲಿ ಭಕ್ತಿ ಇಟ್ಟು ಜೀವಿಸುವಾಗ ನಮ್ಮ ಮಧ್ಯದಲ್ಲಿ ಏನಾಗುತ್ತದೆ ಅಂದರೆ, ಧರ್ಮವೆಂಬ ಸೂರ್ಯನು, ಹೌದು ನೀತಿ ಸೂರ್ಯನಾದ ಕ್ರಿಸ್ತನು ನಮ್ಮಲ್ಲಿ ಮೂಡಿ ಬರುವನು ಎಂಬುದಾಗಿ. ಯಾವ ರೀತಿಯಲ್ಲಿ ಮೂಡಿ ಬರುವನೆಂದರೆ, ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಎಂಬುದಾಗಿ. ಹೌದು, ಸೂರ್ಯನು ಯಾವ ರೀತಿಯಲ್ಲಿ ಕಿರಣಗಳನ್ನು ಭೂಮಿಯ ಮೇಲೆ ಹಾರಿಸುತ್ತಾನೋ ಆ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿ ನಮ್ಮ ಮೇಲೆಯೂ ಕಿರಣಗಳನ್ನು ಉಂಟು ಮಾಡುತ್ತಾರೆ. ಯಾವ ಕಿರಣಗಳಂದರೆ ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳು. ನಮ್ಮಲ್ಲಿ ಯಾವ ವ್ಯಾಧಿಯೂ ಕೂಡ ಉಂಟಾಗದಂತೆ ದೇವರು ನಮಗೆ ಸ್ವಸ್ಥತೆಯನ್ನು ಉಂಟು ಮಾಡುತ್ತಾರೆ ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆಗ ನಾವು ಆನಂದದಿಂದ ಕೊಟ್ಟಿಗೆಯಿಂದ ಬಿಟ್ಟ ಕರುವಿನ ಹಾಗೆ ಕುಣಿದಾಡುತ್ತೇವೆ ಪ್ರಿಯರೇ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ದಷ್ಟಪುಷ್ಟವಾಗಿರಬೇಕು, ನಮ್ಮ ಮಕ್ಕಳು ಸಂತೋಷವಾಗಿರಬೇಕು, ನಮ್ಮ ಮಕ್ಕಳು ಆನಂದವಾಗಿರಬೇಕು ಎಂಬುದಾಗಿ ಬಯಸುತ್ತಾರೆ ಪ್ರಿಯರೇ. ಆದುದರಿಂದ ತಮ್ಮ ಮಕ್ಕಳಿಗೆ ಎಷ್ಟೋ ಸತ್ವಯುತವಾದ ಆಹಾರವನ್ನು ಕೂಡ ಒದಗಿಸಿಕೊಡ್ತಾರೆ. ಆದರೆ ಅನೇಕ ಮಕ್ಕಳು ಬೆಳೆಯುವುದಿಲ್ಲ. ಆದುದರಿಂದ ಅಂಥ ಒಂದು ತಂದೆ ತಾಯಿಗಳು ಇವತ್ತು ನೀವೇನಾದರೂ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರೆಂದರೆ, ಈ ವಾಕ್ಯವನ್ನು ಪ್ರತಿನಿತ್ಯ ಓದಿರಿ. ಮಲಾಕಿಯ 4:2ನೇ ವಚನವನ್ನು ದಿನನಿತ್ಯ ಓದಿ ಇದರ ಮೇಲೆ ನಿಮ್ಮ ಹಸ್ತವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆತ್ಮಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಇಂದಿನಿಂದಲೇ ನಿಮ್ಮ ಮಕ್ಕಳ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗುತ್ತದೆ. ಅವರು ಪುಷ್ಟಿಕರವಾಗಿ ಬೆಳೆಯಲಿಕ್ಕೆ ದೇವರು ಕೃಪೆ ಮಾಡುತ್ತಾರೆ. ಈ ವಾಕ್ಯ ನಮಗೆ ಹೇಳ್ತಾ ಇರುವುದು ಶರೀರಕ್ಕೆ ಮಾತ್ರವಲ್ಲ, ಆತ್ಮಿಕ ಜೀವಿತಕ್ಕೂ ಕೂಡ ಅನ್ವಯಿಸುವಂಥದ್ದಾಗಿದೆ. ನಮ್ಮ ಮಕ್ಕಳು ಆತ್ಮೀಕವಾಗಿಯೂ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ನಾವು ಬಯಸಬೇಕು ಪ್ರಿಯರೇ. ಆದುದರಿಂದ ತಂದೆ ತಾಯಿಗಳಾದ ನಾವುಗಳು ಆತ್ಮಭಾರವುಳ್ಳವರಾಗಿ ಪ್ರಾರ್ಥಿಸ್ತಕ್ಕಂಥದ್ದು ಅತಿ ಅವಶ್ಯವಾಗಿದೆ ಪ್ರಿಯರೇ. ನೀವು ನಿಮ್ಮ ಮಕ್ಕಳನ್ನು ಕುರಿತು ಆತ್ಮಭಾರವುಳ್ಳವರಾಗಿ, ಅವರು ಆತ್ಮೀಕವಾಗಿಯೂ ದೈಹಿಕವಾಗಿಯೂ ದಷ್ಟಪುಷ್ಟವಾಗಿ ಬೆಳೆಯಬೇಕೆಂಬುದಾಗಿ ಈ ವಾಕ್ಯವನ್ನು ಪ್ರತಿನಿತ್ಯ ಓದಿ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ನಿಮ್ಮ ಮಕ್ಕಳು ಎಲ್ಲ ವಿಧದಲ್ಲಿಯೂ ಅಭಿವೃದ್ಧಿಯಾಗುವಂತೆ ದೇವರು ಕಾರ್ಯ ಮಾಡುತ್ತಾರೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀವು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಕುಣಿದಾಡುವಿರಿ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು, ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಅಪ್ಪ, ಅನೇಕರು ನಾನಾ ವಿಧವಾದಂಥ ಬಂಧನಗಳಿಗೆ ಒಳಗಾಗಿದ್ದಾರೆ ದೇವ, ಅವರೆಲ್ಲರನ್ನ ಇವತ್ತು ನೀನು ಬಿಡುಗಡೆಗೊಳಿಸು ಕರ್ತನೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಅವರು ಆನಂದವನ್ನು ಅನುಭವಿಸಲಿಕ್ಕೆ ಸಹಾಯವನ್ನು ಅನುಗ್ರಹಿಸಪ್ಪ. ನೀನು ಹೇಳಿದ್ದಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ. ಹೌದು ಕರ್ತನೆ, ಅನೇಕರು ಶಾಂತಿ ಇಲ್ಲದವರಾಗಿ, ಸಮಾಧಾನ ಇಲ್ಲದವರಾಗಿ ಅಲಿಯುತ್ತಾ ಇದ್ದಾರೆ ಕರ್ತನೆ. ಅವರನ್ನು ಕರುಣಿಸು ಕರ್ತನೆ. ಅವರಿಗೆ ಎಲ್ಲ ವಿಧವಾದ ಬಂಧನಗಳಿಂದ ಬಿಡುಗಡೆ ಕೊಟ್ಟು ಅವರ ಆನಂದದಿಂದ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಸೈತಾನನ ಬಂಧನಗಳಿಂದ ಇವರಿಗೆ ಬಿಡುಗಡೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ,
Amen.